ಗೆಳೆಯರೇ, ಪ್ರಸ್ತುತ ಭಾರತ ಮತ್ತು ರಷ್ಯಾ ನಡುವೆ ಅತ್ಯಂತ ಗಂಭೀರವಾದ ರಾಜತಾಂತ್ರಿಕ ಉದ್ವಿಗ್ನತೆ ಹೊರಹೊಮ್ಮಿದ್ದು, ಪರಿಸ್ಥಿತಿಯು ಈಗ ಎಷ್ಟು ಕೆಟ್ಟದಾಗಿದೆ ಅಂದರೆ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೆ ಈ ಸಂಪೂರ್ಣ ವಿಷಯದ ಬಗ್ಗೆ ಸ್ಪಷ್ಟೀಕರಣವನ್ನು ನೀಡಬೇಕಾಯಿತು. ಆದರೆ ಈ ಸ್ಪಷ್ಟೀಕರಣವನ್ನು ರಷ್ಯಾದ ವಿದೇಶಾಂಗ ಸಚಿವ ಸರ್ಗೈ ಲಾವ್ರವ್ ಅವರು ಸ್ಪಷ್ಟವಾಗಿ ತಿರಸ್ಕರಿಸಿದರು. ಅವರು ಮಾಧ್ಯಮಗಳ ಮುಂದೆ ಬಂದು ಭಾರತದ ವಿರುದ್ಧ ಬರುತ್ತಿರುವ ರಿಪೋರ್ಟ್ಸ್ಗಳು ಸಂಪೂರ್ಣವಾಗಿ ಸರಿಯಾಗಿದ್ದು, ಇದಷ್ಟೇ ಅಲ್ಲದೆ ಮಾಸ್ಕೋದಿಂದ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರು ಭಾರತದ ಮೇಲೆ ತುಂಬ ಕೋಪಗೊಂಡಿದ್ದು, ಅವರು ಈ ಇಡೀ ವಿಷಯದಲ್ಲಿ ಸ್ವಲ್ಪವೂ ಸಂತೋಷವಾಗಿಲ್ಲ ಅನ್ನೋ ಸುದ್ದಿಗಳು ಕೂಡ ಬರ್ತಾ ಇವೆ. ಹಾಗಾದರೆ ಈ ವಿವಾದ ಏನು, ಹಾಗೂ ರಷ್ಯಾ ಭಾರತದ ಈ ಎಕ್ಸ್ಪ್ಲನೇಷನನ್ನು ಯಾಕೆ ನಂಬ್ತಾ ಇಲ್ಲ, ಹಾಗೂ ಫೈನಲಿ ಭಾರತ ಉಕ್ರೇನ್ಗೆ ಶಸ್ತ್ರಾಸ್ತ್ರಗಳನ್ನು ಕಳಿಸ್ತಾ ಇದ್ರೆ ಅದು ಯಾಕೆ ಕಳುಹಿಸುತ್ತಿದೆ? ಆದರೆ ಗೆಳೆಯರೇ, ಈ ವಿಡಿಯೋದಲ್ಲಿ ಮುಂದುವರಿಯುವ ಮೊದಲು ನೀವು ಸಹ ಭಾರತದ ಪ್ರಗತಿಯ ವಿಷಯ ಬಂದಾಗ ಭಾರತವು ತನ್ನನ್ನು ತಾನೇ ನೋಡಿಕೊಳ್ಳಬೇಕು ಅಂತ ನಂಬುವುದಾದರೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಜೈ ಹಿಂದ್ ಅಂತ ಬರೆಯೋದನ್ನು ಮರೆಯದಿರಿ. ಹಾಗೂ ನೆನಪಿನಲ್ಲಿಡಿ ಗೆಳೆಯರೇ, ಜೈ ಹಿಂದ್ ಅಂತ ಹೇಳುವುದು ನಮಗೆಲ್ರಿಗೂ ಹೆಮ್ಮೆಯ ವಿಷಯ. ಗೆಳೆಯರೇ, ಆ್ಯಕ್ಚುಲಿ ಸಂಪೂರ್ಣ ವಿಷಯವು 1.5 ವರ್ಷಗಳ ಹಿಂದೆನೇ ಪ್ರಾರಂಭವಾಗಿತ್ತು. ಅಂದಿನಿಂದ ಭಾರತೀಯ ಈ ಶಸ್ತ್ರಾಸ್ತ್ರಗಳು ಉಕ್ರೇನ್ಗೆ ತಲುಪುತ್ತೇವೆ ಅನ್ನೋ ಸುದ್ದಿಯನ್ನು ನೀವು ನಿರಂತರವಾಗಿ ಕೇಳಿರಬಹುದು. ಅಂದರೆ ವಿಶೇಷವಾಗಿ ಭಾರತದ ಮುಖಾಂತರ ತಯಾರಿಸಲಾದ ಅಮ್ಯುನೇಷನ್ ತೋಪುಗಳ ಗುಂಡುಗಳು, ಅಂದರೆ ಮದ್ದು ಗುಂಡುಗಳು ಮತ್ತು ಗನ್ ಬುಲೆಟ್ಗಳನ್ನು ಉಕ್ರೇನಿಯನ್ ಸೈನ್ಯವು ದೊಡ್ಡ ಪ್ರಮಾಣದಲ್ಲಿ ಬಳಸುತ್ತಿದೆ ಅನ್ನೋದನ್ನು. ಇದಷ್ಟೇ ಅಲ್ಲದೆ ರಿಪೋರ್ಟ್ಸ್ಗಳು ಏನು ತೋರಿಸುತ್ತಿವೆ ಅಂದರೆ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಲಾಗಿರುವಂಥ ಆಯುಧಗಳಲ್ಲಿ ಭಾರತ ತಯಾರಿಸಿದ ಅಮ್ಯುನೇಷನ್ಸ್ಗಳೇ ಒಳಗೊಂಡಿದೆ ಅಂತ. ಆ್ಯಕ್ಚುಯಲ್ ಆಗಿ ಈ ಮಿಸೈಲ್ ಅಟ್ಯಾಕ್ ಅಥವಾ ದೊಡ್ಡ ಆಯುಧಗಳು ವಾರದಲ್ಲಿ 1-2 ಬಾರಿ ಅಷ್ಟೇ ಬಳಸಲಾಗ್ತದೆ. ಆದರೆ ಅಮ್ಯುನೇಷನ್ನ ಉಪಯೋಗವನ್ನು ಪ್ರತಿದಿನ ಮಾಡಲಾಗ್ತದೆ. ಇದರಿಂದಲೇ ರಷ್ಯಾದ ಸೈನ್ಯದ ವಿರುದ್ಧದ ಅನೇಕ ಯುದ್ಧಗಳಲ್ಲಿ ಈ ಉಕ್ರೇನಿಯನ್ ಸೈನ್ಯವು ಪ್ರಮುಖ ವಿಜಯಗಳನ್ನು ಸಾಧಿಸುವುದರಲ್ಲಿ ಕಾರಣವಾಗಿದೆ. ಅದು ಖರ್ಕಿವ್ ಕದನ ಆಗಿರಲಿ, ಕುರ್ಸ್ಕ್ ಕದನ ಆಗಿರಲಿ, ಅಥವಾ ಇತರೆ ಅನೇಕ ಸಣ್ಣ ಮತ್ತು ದೊಡ್ಡ ಯುದ್ಧಗಳು. ಈ ಎಲ್ಲ ಯುದ್ಧಗಳಲ್ಲಿ ಭಾರತ ತಯಾರಿಸಿದ ಮದ್ದುಗುಂಡುಗಳು ನಿರ್ಣಾಯಕ ಪಾತ್ರ ವಹಿಸಿವೆ. ಉಕ್ರೇನ್ ಇಲ್ಲಿಯವರೆಗೆ ಅಮ್ಯುನೇಷನ್ನ ಕೊರತೆಯನ್ನು ಎದುರಿಸಿಲ್ಲ, ಆದರೆ ರಷ್ಯಾದ ಸೈನ್ಯವು ಅವುಗಳ ಕೊರತೆಯನ್ನು ಎದುರಿಸುತ್ತಿದೆ. ಅತ್ಯಂತ ಆಘಾತಕಾರಿ ಸಂಗತಿ ಅಂದರೆ ಪಾಶ್ಚಿಮಾತ್ಯ ದೇಶಗಳ ಸೈನ್ಯವು ಯುದ್ಧ ಸಾಮಗ್ರಿಗಳ ಕೊರತೆಯನ್ನು ಎದುರಿಸುತ್ತಿದೆ. ಯುದ್ಧದ ಪ್ರಾರಂಭದಲ್ಲಿ ಅವರು ತಮ್ಮ ಸ್ಟಾಕ್ಗಳಿಂದ ದೊಡ್ಡ ಪ್ರಮಾಣದಲ್ಲಿ ಅಮ್ಯುನೇಷನ್ಸ್ಗಳನ್ನು ಹೊರತೆಗೆದು ಉಕ್ರೇನ್ಗೆ ಕಳಿಸಿದರು. ಆದರೆ ಇವತ್ತಿಗೆ ಅಮೆರಿಕ ಕೂಡ ಈ ಕೊರತೆಯನ್ನು ಎದುರಿಸುತ್ತಿದೆ. ಆದರೆ ಇದರ ಹೊರತಾಗಿಯೂ ಉಕ್ರೇನ್ ನಿರಂತರವಾಗಿ ಮದ್ದುಗುಂಡುಗಳನ್ನು ಪಡಿತಾ ಇದೆ. ಆದರೆ ಇಲ್ಲಿ ಪ್ರಶ್ನೆ ಏನು ಉದ್ಭವಿಸುತ್ತದೆ ಅಂದರೆ ಈ ಮದ್ದುಗುಂಡುಗಳು ಎಲ್ಲಿಂದ ಬರ್ತಾ ಇದೆ ಅನ್ನೋದು. ಗೆಳೆಯರೇ, ಇದಕ್ಕೆ ಉತ್ತರ ಭಾರತವು ಇವತ್ತಿಗೆ ವಿಶ್ವದ ಅತಿ ದೊಡ್ಡ ಮದ್ದುಗುಂಡುಗಳ ತಯಾರಕವಾಗಿದೆ. ಅಮೆರಿಕ, ಯುರೋಪ್ ಮತ್ತು ಅರಬ್ ದೇಶಗಳು ಸೇರಿದಂತೆ ಹಲವು ದೊಡ್ಡ ರಾಷ್ಟ್ರಗಳು ಭಾರತದಿಂದ ಮದ್ದುಗುಂಡುಗಳನ್ನು ಖರೀದಿಸುತ್ತದೆ. ಕಳೆದ 2 ವರ್ಷಗಳಲ್ಲಿ ಭಾರತದ ಮದ್ದುಗುಂಡುಗಳ ರಫ್ತು, ಅದರಲ್ಲೂ ಯುರೋಪ್ಗೆ ಅತ್ಯಂತ ವೇಗವಾಗಿ ರಫ್ತಾಗಿದೆ. ಈ ಕಾರಣದಿಂದಾಗಿ ಉಕ್ರೇನ್ ಶಸ್ತ್ರಾಸ್ತ್ರಗಳ ಸುದ್ದಿ ಬಂದಾಗಲೆಲ್ಲ ಆಗ ಭಾರತದ ಹೆಸರು ಖಂಡಿತ ಕೇಳಿ ಬರ್ತದೆ. ಈ ಶಸ್ತ್ರಾಸ್ತ್ರಗಳನ್ನು ಉಕ್ರೇನ್ಗೆ ನೇರವಾಗಿ ತಲುಪಿಸಲಾಗುವುದಿಲ್ಲ, ಆದರೆ ಯುರೋಪ್ನ ಇತರೆ ದೇಶಗಳ ಮೂಲಕ ತಲುಪಿಸಲಾಗ್ತದೆ. ಇತ್ತೀಚೆಗೆ ವಿಶ್ವದ ಅತಿ ದೊಡ್ಡ ಸುದ್ದಿ ಸಂಸ್ಥೆಯಾದ ರಿಯೂಟರ್ಸ್ ಈ ರಿಪೋರ್ಟನ್ನು ಪ್ರಕಟಿಸಿದ್ದು, ಈ ರಿಪೋರ್ಟಲ್ಲಿ ಏನು ಹೇಳಲಾಗಿದೆ ಅಂದರೆ ಭಾರತಕ್ಕೆ ತಾನು ತಯಾರಿಸಿದ ಮದ್ದುಗುಂಡುಗಳನ್ನು ಉಕ್ರೇನ್ನಲ್ಲಿ ಬಳಸಲಾಗುತ್ತಿದೆ ಅನ್ನೋದರ ಬಗ್ಗೆ ಬಹಳ ದಿನದಿಂದ ಗೊತ್ತಿದೆ. ಆದರೆ ಇದರ ಹೊರತಾಗಿಯೂ ಭಾರತವು ಅದರ ರಫ್ತು ಆಗೋದನ್ನು ನಿಲ್ಲಿಸಲಿಲ್ಲ. ಹಾಗೂ ಈ ರಿಪೋರ್ಟಿಂದ ರಷ್ಯಾದಲ್ಲಿ ಕೋಲಾಹಲ ಉಂಟಾಗುವುದರ ಜೊತೆಗೆ ಪುಟಿನ್ ಅವರು ತುಂಬ ಸಿಟ್ಟಿಗೆದ್ದರು. ಈ ರಷ್ಯಾ ಭಾರತ ಉದ್ದೇಶಪೂರ್ವಕವಾಗಿ ಉಕ್ರೇನ್ಗೆ ಮದ್ದುಗುಂಡುಗಳನ್ನು ಸರಬರಾಜು ಮಾಡುತ್ತಿದೆ ಅಂತ ಆರೋಪಿಸಿದೆ. ಯಾಕಂದರೆ ಇದರಿಂದ ಅದರ ಡಿಫೆನ್ಸ್ ಇಂಡಸ್ಟ್ರಿಗೆ ಲಾಭವಾಗ್ತಿದೆ ಅಂತ. ಆದರೆ ಇದಕ್ಕೆ ಕೌಂಟರ್ ಕೊಡುತ್ತಾ ಭಾರತವು ಈ ಆರೋಪವನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದ್ದು, ಈ ರಿಪೋರ್ಟ್ ಮಿಸ್ಲೀಡಿಂಗ್ ಇದೆ ಮತ್ತು ಇದರಲ್ಲಿ ಯಾವುದೇ ಸತ್ಯವಿಲ್ಲ ಅಂತ ಹೇಳಿದೆ. ಆದಾಗ್ಯೂ ರಷ್ಯಾದ ವಿದೇಶಾಂಗ ಸಚಿವ ಸರ್ಜರಿ ಲಾವ್ರವ್ ಅವರು ಈ ವರದಿಯನ್ನು ಸಂಪೂರ್ಣವಾಗಿ ಸರಿಯಾಗಿದೆ ಅಂತ ಪರಿಗಣಿಸಿದ್ದಾರೆ ಹಾಗೂ ಭಾರತದ ಮೇಲೆ ಆರೋಪಗಳನ್ನು ಹೇರ್ತಾ ಇದ್ದಾರೆ. ಈಗ ಭಾರತ ಮತ್ತು ರಷ್ಯಾ ನಡುವಿನ ಈ ರಾಜತಾಂತ್ರಿಕ ಉದ್ವಿಗ್ನತೆ ಯಾವ ರೀತಿಯಲ್ಲಿ ಇನ್ನೂ ಹೆಚ್ಚಾಗ್ತದೆ ಅನ್ನೋ ಪ್ರಶ್ನೆ ಉದ್ಭವಿಸುತ್ತದೆ. ಯಾಕಂದರೆ ಈ ರಷ್ಯಾ ಭಾರತ ಉಕ್ರೇನ್ಗೆ ನಿರಂತರವಾಗಿ ಮದ್ದುಗುಂಡುಗಳನ್ನು ಸಪ್ಲೈ ಮಾಡುತ್ತಿದೆ ಅಂತ ಭಾರತದ ಮೇಲೆ ಒತ್ತಡವನ್ನು ಹಾಕ್ತಾ ಇದೆ. ಆದಾಗ್ಯೂ ಭಾರತ ಸಪ್ಲೈ ಮಾಡುತ್ತಿದೆ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಯಾವುದು ನಿಜ ಯಾವುದು ಸುಳ್ಳು ಅನ್ನೋದು ಇನ್ನೂ ಅಧಿಕೃತವಾಗಿಲ್ಲ. ಮತ್ತೊಂದೆಡೆ ಭಾರತದ ದೃಷ್ಟಿಕೋನದಿಂದ ನೋಡೋದಾದರೆ ಈ ನಿರ್ಧಾರವು ಭಾರತದ ಹಿತದಲ್ಲಿದೆ.
ಫೈನಲಿ ಭಾರತವು ತನ್ನ ಡಿಫೆನ್ಸ್ ಇಂಡಸ್ಟ್ರಿಯನ್ನು ಬಲಪಡಿಸಲು ಮತ್ತು ತನ್ನ ಆರ್ಥಿಕ ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಮಹತ್ವಪೂರ್ಣ ಅಂಶವೆಂದರೆ ರಷ್ಯಾ ಸ್ವತಃ ಚೀನಾಗೆ ಆಯುಧಗಳನ್ನು ಸಪ್ಲೈ ಮಾಡಿತ್ತು. ಹಾಗೂ ಅದೂ ಯಾವಾಗ ಅಂದರೆ ಗಲ್ವಾನ್ ಕಣಿವೆಯ ಹಿಂಸಾಚಾರದ ಸಂದರ್ಭದಲ್ಲಿ. ಚೀನಾ ಈ ಅಸ್ತ್ರಗಳನ್ನು ಭಾರತದ ವಿರುದ್ಧ ಬಳಸಬಹುದಂತ ಗೊತ್ತಿದ್ದರೂ ಸಹ ರಷ್ಯಾ ಚೀನಾಗೆ ತನ್ನ ಶಸ್ತ್ರಾಸ್ತ್ರಗಳನ್ನು ಸಪ್ಲೈ ಮಾಡಿತ್ತು. ಅದೇ ರೀತಿ ಆಗ ರಷ್ಯಾದ ವಿದೇಶಾಂಗ ಸಚಿವ ಸರ್ಗೇ ಲಾವ್ರವರು ಕೂಡ ಪಾಕಿಸ್ತಾನಕ್ಕೆ ಭೇಟಿ ನೀಡಿದರು ಮತ್ತು ಪಾಕಿಸ್ತಾನಕ್ಕೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡುವುದಕ್ಕೆ ಮುಂದಾಗಿದ್ದರು. ಹಾಗೆಯೇ ಈಗ 2 ದಿನದ ಹಿಂದೆಯೇ ರಷ್ಯಾದ ಉಪ ಪ್ರಧಾನಿ ಪಾಕಿಸ್ತಾನಕ್ಕೆ ಭೇಟಿ ಮಾಡಿರೋದು ನಿಮಗೆ ಗೊತ್ತೇ ಇರ್ಬೋದು. ನಿಮಗೆ ಗೊತ್ತಿಲ್ಲ ಅಂದರೆ ಅದರ ಬಗ್ಗೆ ಡೀಟೇಲ್ ಆಗಿ ನಿನ್ನೆ ಒಂದು ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋವನ್ನು ನೀವು ನನ್ನ ಚಾನೆಲ್ನಲ್ಲಿ ನೋಡಬಹುದು. ಆದರೆ ಗೆಳೆಯರೇ, ರಷ್ಯಾಗೆ ಈ ಒಂದು ವಿಷಯ ನಾನು ಹೇಳೋದಕ್ಕೆ ಬಯಸ್ತೇನೆ. ಈಗ ಭಾರತವು ಉಕ್ರೇನ್ಗೆ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡುವುದನ್ನು ನಿಲ್ಲಿಸ್ತದೆ ಅಂತಂದರೆ ಆಗ ರಷ್ಯಾ ಈ ಒಂದು ಮಾತು ಕೊಡಬೇಕು, ಅವರು ಚೀನಾ ಅಥವಾ ಪಾಕಿಸ್ತಾನಕ್ಕೆ ಯಾವತ್ತಿಗೂ ಯಾವುದೇ ರೀತಿಯ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡುವುದಿಲ್ಲ ಅಂತ. ಆದರೆ ರಷ್ಯಾ ಹೀಗೆ ಮಾಡುವುದಕ್ಕಾಗಿ ತಯಾರಿಲ್ಲ. ಅದಕ್ಕಾಗಿಯೇ ಭಾರತವು ರಷ್ಯಾದ ಒತ್ತಡಕ್ಕೆ ಒಳಗಾಗುವ ಬದಲು ತನ್ನ ಸ್ವತಂತ್ರ ವಿದೇಶಾಂಗ ನೀತಿಯಡಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದೆ. ಹಾಗೂ ಈಗ ಈ ಇಡೀ ವಿಷಯವು ಗಂಭೀರ ರಾಜತಾಂತ್ರಿಕ ಸಮಸ್ಯೆಯಾಗಿ ಮಾರ್ಪಟ್ಟಿದ್ದು, ಬರುವಂಥ ದಿನಗಳಲ್ಲಿ ಈ 2 ದೇಶಗಳ ನಡುವೆ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚಾಗಬಹುದು. ಈಗ ಭಾರತವು ತನ್ನ ಹಿತಾಸಕ್ತಿಗಳಿಗೆ ಆದ್ಯತೆ ನೀಡುವುದಾಗಿ ಸ್ಪಷ್ಟಪಡಿಸಿದ್ದು, ಪ್ರಪಂಚದಾದ್ಯಂತ ತನ್ನ ಡಿಫೆನ್ಸ್ ಇಂಡಸ್ಟ್ರಿಯನ್ನು ಉತ್ತೇಜಿಸುವುದನ್ನು ಮುಂದುವರಿಸುತ್ತದೆ. ಇದನ್ನು ರಷ್ಯಾ ಇಷ್ಟಪಡಲಿ ಅಥವಾ ಪಡದೇ ಇರಲಿ, ಭಾರತವು ಇನ್ನು ಮುಂದೆ ಯಾವುದೇ ರೀತಿಯ ಬಾಹ್ಯ ಒತ್ತಡವನ್ನು ಸಹಿಸುವುದಿಲ್ಲ. ಇದು ತನ್ನ ಹಿತಾಸಕ್ತಿಗಳ ಪರವಾಗಿ ನಿಲ್ಲುವ ನವ ಭಾರತವಾಗಿದೆ. ಸೊ ಗೆಳೆಯರೇ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ. ಹಾಗೂ ಇನ್ನೂವರೆಗೆ ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡುತ್ತಾ ನಿಮ್ಮ 5 ಗೆಳೆಯರ ಜೊತೆ ಶೇರ್ ಮಾಡಿ. ಹಾಗೂ ಎಲ್ಲಕ್ಕಿಂತ ಮುಖ್ಯವಾದ ವಿಷಯ, ಚಾನೆಲ್ ಸಬ್ಸ್ಕ್ರೈಬ್ ಮಾಡುತ್ತಾ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಆನ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.